ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ನಜೀರ್ ಅಹಮದ್ ವಜಾ ಮಾಡಿರುವಂಥದ್ದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ನೋವಾಗಿದೆ. 2023ರಲ್ಲಿ ಕಾಂಗ್ರೆಸ್ 123 ಸ್ಥಾನವನ್ನ ಗಳಿಸೋದಕ್ಕೆ ನಜೀರ್ ಅಹಮದ್ ಮತ್ತು ಜಮೀರ್ ಅಹಮದ್ ಅವರೇ ಕಾರಣ. ಕೋಲಾರ ನಗರಸಭೆ ಮಾಜಿ ಅಧ್ಯಕ್ಷ ಮುಬಾರಕ್ ಅವರು ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೋಲಾರದಿಂದ ಬೀದರ್ವರೆಗೂ ಕೂಡ ಇಬ್ಬರು ನಾಯಕರು ನಿರಂತರವಾಗಿ ಹೋರಾಟ ಮಾಡಿ ಅಲ್ಪಸಂಖ್ಯಾತ ಮತಗಳನ್ನು ಒಗ್ಗೂಡಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರುವಲ್ಲಿ ಕಾರಣಕರ್ತರಾದರು. ಕೋಲಾರ, ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳಲ್ಲಿ 7 ಜನ ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗೋದಕ್ಕೆ ನಜೀರ್ ಅಹಮದ್ ಕಾರಣ. 40 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೂಡ ಕೆಲಸ ಮಾಡಿದ್ದಾರೆ. ನಜೀರ್ ಅಹಮದ್ ಅವರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ವಜಾ ಮಾಡಿರುವುದನ್ನು ಸ್ಥಳೀಯ ಕಾಂಗ್ರೆಸ್ ಶಾಸಕರು ಖಂಡಿಸಿ ಪ್ರಬಲ ಹೋರಾಟವನ್ನ ಮಾಡಬೇಕಾಗಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ಕೈಗೊಂಡಿರುವಂತಹ ಕ್ರಮ ಸಮಾಜಕ್ಕೆ ನೋವು ತಂದಿದೆ ಅಂತ ತಿಳಿಸಿದರು. 7 ಸೀಟ್ ಇವತ್ತು ಕಾಂಗ್ರೆಸ್ ಬರಬೇಕಂದ್ರೆ ಎರಡೂ ಜಿಲ್ಲೆಯಲ್ಲಿ ನಸೀರ್ ಅಹಮದ್ ಅವರ ಕಾಂಟ್ರಿಬ್ಯೂಷನ್, ಅವರ ಡೆಡಿಕೇಶನ್ ಏನು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. KGF ಅಲ್ಲಿ ನಸೀರ್ ಅಹಮದ್ ಅವ್ರ ಕಾಂಟ್ರಿಬ್ಯೂಷನ್ ಏನು, ಮಾಲೂರಲ್ಲಿ ನಸೀರ್ ಅಹಮದ್ ಅವ್ರ ಕಾಂಟ್ರಿಬ್ಯೂಷನ್ ಏನು, ಬಂಗಾರಪೇಟೆಯಲ್ಲಿ ಕಾಂಟ್ರಿಬ್ಯೂಷನ್ ಏನು, ನೀವು ಗೆದ್ದಿರುವಂತಹ ಅಂತರ ಎಷ್ಟು? ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಈ ಎರಡೂ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರು ಶಾಸಕರು ಮೌನವಾಗಿರೋದು ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ತರ ಕಾಣಿಸ್ತಾ ಇದೆ. ದಯಮಾಡಿ ತಾವು ನಿಮ್ಮ ಕಷ್ಟ ಸುಖಕ್ಕೆ ಇವತ್ತು ನಿಮ್ಮ ಗೆಲುವಿಗೆ ನಸೀರ್ ಅಹಮದ್ ಕಾರಣೀಭೂತರಾಗಿದ್ದಾರೆ. ಈ ನಸೀರ್ ಅಹಮದ್ ಅವ್ರನ್ನ ಇವತ್ತು ಅವ್ರ ಬೆನ್ನೆಲುಬಾಗಿ ನಿಲ್ಲಿಸಬೇಕಾದ್ರೆ ನಿಮ್ಮ ಧರ್ಮ. ಎಸ್ಪೆಷಲಿ ಕೋಲಾರ ಕ್ಷೇತ್ರಕ್ಕೆ ನಾನು ಸಂಬಂಧಪಟ್ಟು ಹೇಳ್ತೀನಿ, ಕೋಲಾರ ಕ್ಷೇತ್ರದಲ್ಲಿ ನಸೀರ್ ಅಹಮದ್ ಬೇಕು ಅಂತ ಹೇಳಿದ್ರೆ ಬಿ ಫಾರಂ ನಸೀರ್ ಅಹಮದ್ ಅವ್ರಿಗೆ ಕೊಡೋದು. 60,000 ಮತ ಇರುವಂತ ಈ ಕ್ಷೇತ್ರ ನಸೀರ್ ಅಹಮದ್ದೇ ಕಾರಣ. ನಸೀರ್ ಅಹಮದ್ ಇಲ್ಲದ್ರೆ ಕಾಂಗ್ರೆಸ್ ಗೆಲ್ತಾ ಇರ್ಲಿಲ್ಲ. ಇಲ್ಲಿ ನಸೀರ್ ಅಹಮದ್ ನಿಂತಿದ್ರೆ ಗೆಲ್ತಾ ಇದ್ದ, ಸೋತ ಅಷ್ಟೇ ಕೇಳ್ರಿ. ಈ ದೌರ್ಭಾಗ್ಯ ಏನಪ್ಪಾ ಅಂತ ಹೇಳಿದ್ರೆ, ಈ ಪಕ್ಷದಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಹಾಕ್ತಾರೆ, ಅದೇ ಪಕ್ಷದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಪಸಂಖ್ಯಾತರಾದ್ರೆ ವೋಟ್ ಮಾಡಲ್ಲ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.